ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವೀಗ ಬಗ್ಲಗುಂಟೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ. ಸೊ ಹೋಗ್ಬಿಟ್ಟು ಬರೋಣ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಈಗಷ್ಟೇ ನಾವು ಕೂಡ ಬಂದ್ವಿ ಬಗಲ್ಗುಂಟೆಗೆ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಸಿದ್ದು ಅಂದರೆ ಚೆನ್ನಾಗಿತ್ತು ನೋಡಲಿಕ್ಕೆ. ನಾವು ಕೂಡ ಈಗ ಅಮ್ಮ ಮನೆಗೆ ಬಂದ್ವಿ. ಸೊ ಎಸ್ ಫ್ರೆಂಡ್ಸ್, ಈಗಷ್ಟೇ ಬಂದ್ವಿ. ನಮ್ಮ ಅಮ್ಮವ್ರ ಮನೇಲಿ ಮಂಡಕ್ಕಿ ಉರಿತಾ ಇದ್ದಾರೆ. ಅವಳು ಧೃತಿ ಈಚೆ ಕಡೆ ಎಲ್ಲ ಲೈಟ್ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಂಡಕ್ಕಿ ಉರಿತಾ ಇದ್ದಾರೆ. ನೋಡಿ ತೋರಿಸ್ತೀನಿ. ಉರಿತಾ ಇದ್ರು, ತಿಂದ್ಬಿಟ್ಟು ಹೋಗೋದು ರೌಂಡ್ಸಿಗೆ. ಅದೇನೋ ಗೊತ್ತಿಲ್ಲ, ಧೃತಿಗೆ ಮಂಡಕ್ಕಿ ಅಥವಾ ಈ ಹಸಿದಾದ್ರೂ ಪರವಾಗಿಲ್ಲ, ಈ ಥರ ಹುರಿದಿರೋದಾದ್ರೂ ಪರವಾಗಿಲ್ಲ, ಸಖತ್ ಇಷ್ಟಪಟ್ಟು ತಿಂತಾಳೆ. ಅವ್ರು ಉರಿತಾ ಇದ್ದಾರೆ, ಇನ್ನು ಬಾಣಲಿ ಅದೆಲ್ಲ ಪಾತ್ರೆ ಸುಡ್ತಾ ಐತೆ ಅಂದ್ರೂ ಕೇಳ್ತಾ ಇಲ್ಲ. ತಿಂತೀನಿ ಅಂತ ತಿಂತಾ ಇದ್ದಾಳೆ. ತಿಂದ್ಬಿಟ್ಟು ರಿಯಾಕ್ಷನ್ ನೋಡಿ ಹೆಂಗೆ ಕೊಡ್ತಾ ಇದ್ದಾಳೆ ಅಂತ. ನಾವು ಕೂಡ ತಿಂದ್ಬಿಟ್ಟು ಜಾತ್ರೆ ಎಲ್ಲ ಯಾವ ಥರ ಇದೆ ಅಂತೆಲ್ಲ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಯಾರಿಗೆಲ್ಲ ಈ ಮಂಡಕ್ಕಿ ಜೊತೆ ಈರುಳ್ಳಿ ಕಾಂಬಿನೇಷನ್ ಆಗಿ ತಿಂತೀರಾ ಕಮೆಂಟ್ ಮಾಡಿ. ನಾವೆಲ್ಲ ಅದೇ ಥರನೇ ತಿನ್ನೋದು. ಹೋಗ್ತಾ ಇದ್ದೀವಿ, ನೋಡ್ಕೊಬರೋಣ ಏನೇನು ಇಟ್ಟಿದ್ದಾರೆ ಅಂತ. ಅದು ನೋಡಿದ್ರೆ ಭಾನುವಾರ ಅಷ್ಟೇನು ಫಂಕ್ಷನ್ ಥರ ಆ ಥರ ಏನೂ ಇರಲಿಲ್ಲ. ಸೋಮವಾರ ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದರು. ಚಿಕ್ಕದಾಗಿ ಹನಿ ಎಲ್ಲ ಬರ್ತಾಯಿತ್ತು. ಸೊ ನಾವು ಒಂದು ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ಅದೇ ಬಂದ್ವಿ. ಮನೇಲಿ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಮನೇಲಿ ನಾವು ನಮ್ಮ ಮನೆಗೆ ಬಂದ್ವಿ. ಈ ನವೆಂಬರು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನು ದೊಡ್ಡ ಜಾತ್ರೆ ಮಾಡ್ತಾರಲ್ಲ, ಅದೇ ಥರನೇ ಮಾಡಿದರು. ಬಂಡಿ ಜಾತ್ರೆ ಅಂತಲೇ ಇವಾಗ ಮಾಡಿದ್ದು. ಚೆನ್ನಾಗಿತ್ತು. ಸೇಮ್ ಅದೇ ಥರನೇ ಅಲಂಕಾರ ಆಗಿರ್ಬೋದು, ಈ ಲೈಟಿಂಗ್ಸ್ ಆಗಿರ್ಬೋದು, ಸೇಮ್ ಅದೇ ಥರನೇ ಮಾಡಿದರು. ನಾವು ಅದಕ್ಕಂತಲೇ ಹೋದ್ವಿ. ಬಟ್ ನಮ್ಮ ಬ್ಯಾಡ್ ಲಕ್, ಏನು ಅಷ್ಟೊಂದು ಫಂಕ್ಷನ್ ಥರ ಏನೂ ಇರಲಿಲ್ಲ. ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಮೂಲು ಮಾರ್ನಿಂಗ್ ರೂಟೀನ್ ಏನಿರುತ್ತೆ, ಈ ಬಟ್ಟೆ ಹಾಕೋದು, ಸೊ ಅದೆಲ್ಲ ಆಯಿತು. ಬಟ್ಟೆ ಎಲ್ಲ ಹಾಕ್ಬಿಟ್ಟು ಒಂದು 10-15 ನಿಮಿಷಕ್ಕೆಲ್ಲ ಮತ್ತೆ ಗಾಳಿ ಮಳೆ ಸ್ಟಾರ್ಟ್ ಆಯಿತು. ನಮ್ಮನೆ ರೋಡಲ್ಲಿ ಫುಲ್ಲು ಆಲ್ಮೋಸ್ಟ್ ಎಲ್ಲ ಕಡೆನೂ ಹೊಂಗೆ ಮರನೇ ಇರೋದು. ಇದೇ ಹೊಂಗೆ ಮರಗಳು ಊರ ಕಡೆ ಇದ್ದರೆ ಎಷ್ಟು ಯೂಸ್ಫುಲ್, ಎಣ್ಣೆ ಅದು ಇದು ಬಿಡಿಸ್ಕೊಂತಾರೆ. ಆದರೆ ಈ ಬೆಂಗಳೂರಲ್ಲಿ ಯಾವುದೇ ಒಂಥರ ಕಸ. ನೋಡಿ ಕೇಳಿಸ್ಕೊಳ್ಳಿ ಯಾವ ಥರ ಬಿತ್ತು ಅಂದರೆ, ಸಖತ್ತು ಗಾಳಿ ಮಳೆ ಶುರುವಾಯಿತು. ಈ ಥರ ಇದೆ. ಅಲ್ಲಿ ಮೇಲೆ ಉಳಿದು ಧೃತಿ ಏನೇನು ಹೊಸ ಬಟ್ಟೆ ಇತ್ತು ಅದೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಈ ಬೆಡ್ಶೀಟು ಮತ್ತು ಚಾಪೆ ದಿಂಬು ಆ ಥರದ್ದು ಇಟ್ಟಿದ್ದೀನಿ. ಇಲ್ಲಿ ಧೃತಿದು ಮತ್ತು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೆಡ್ ಕವರು ಮತ್ತು ಬೆಡ್ಶೀಟು ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಕೆಳಗಡೆ ಸ್ವಲ್ಪ ವೇಸ್ಟ್ ಥರ ಅಂದರೆ ನಾನು ರೇರಾಗಿ ಬಳಸೋದನ್ನು ಅಲ್ಲಿ ಇಟ್ಟಿದ್ದೀನಿ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ. ಇದೆಲ್ಲ ಕೆಲವೊಂದು ಮಡಚಿರೋದು ಅದೇ ಥರನೇ ಇದೆ. ಬಟ್ ಕೆಲವೊಂದು ನಮ್ಮ ಹತ್ರ ಮುಂದೆ ಇರೋದನ್ನ ಅಷ್ಟೇ ನಾನು ಕಿತ್ತಿ ಹಾಕಿದ್ದೀನಿ. ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂದರೆ, ನಾನು ಒಂದೊಂದೇ ಸ್ಟೆಪ್ಪು ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಯಾಕಂದರೆ ಒಂದೇ ಸತಿ ಫುಲ್ ಇಲ್ಲಿ ಹಾಕೊಂಬಿಟ್ಟು ಮೆಸ್ ಮಾಡ್ಕೊಳಲ್ಲ ನಾನು. ಇದೆಲ್ಲ ಮೇಲೆಲ್ಲ ಫುಲ್ಲು ಈ ಟಾಪ್ಸು ಅಂದರೆ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋ ಟಾಪ್ಸು ಮತ್ತು ಈ ಮಾಮೂಲು ಲೆಗ್ಗಿನ್ಸ್ ಮೇಲೆ ಹಾಕೋ ಟಾಪು ಕೂಡ ಎಲ್ಲ ಒಂದೇ ಹತ್ರನೇ ಇಟ್ಟಿದ್ದೀನಿ.
ಒಂದು ಒದ್ದೆ ಬಟ್ಟೆ ತೊಗೊಂಡಿನಿ, ಎಲ್ಲ ಕ್ಲೀನಾಗಿ ಒರೆಸ್ಬಿಡ್ತೀನಿ. ಅದೆಲ್ಲ ನಾನು ಮಡ್ಚೋ ಅಷ್ಟರಲ್ಲಿ ಇದು ಕೂಡ ಸ್ವಲ್ಪ ಆರಿರುತ್ತೆ. ಸೊ ಹಂಗಾಗಿ ಕ್ಲೀನಾಗೆಲ್ಲ ಜೋಡಿಸ್ಕೊಳಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಈ ಥರ ನಾನು ಮಡ್ಚಿಲ್ಲ ಅಂತಂದರೆ ನಾನು ಮತ್ತೆ ಎಲ್ಲ ಕಿತ್ತಾಕಿ ಮತ್ತೆ ನಾನೇನು ಮಡ್ಚಕ್ಕೆ ಹೋಗಲ್ಲ. ಕೆಲವೊಂದು ಈ ಥರ ಇದೆ, ನಾನು ಇದೇ ಥರನೇ ಇಟ್ಕೊಂಡು ಹೋಗ್ತೀನಿ, ಯಾಕಂದರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ನೋಡಿ, ಈ ಥರದ್ದೆಲ್ಲ ನಾನು ರೇರಾಗಿ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಹಿಂದೆಗಡೆ ಇಟ್ಕೊತೀನಿ. ಡೈಲಿ ಯೂಸ್ ಮಾಡೋದನ್ನ ಸ್ವಲ್ಪ ಮುಂದೆಗಡೆ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ನಾನು ದೊಡ್ಡ ದೊಡ್ಡ ವೇಲ್ಗಳು ನನ್ನ ಮನೇಲೇನು ಅಷ್ಟು ಯೂಸ್ ಮಾಡಲ್ಲ. ಸ್ವಲ್ಪ ಏನಾದರೂ ಈಚೆ ಹೋಗ್ಬೇಕಂದ್ರೆ ಮಾತ್ರ ಈ ಥರ ವೇಲ್ಗಳು ನಾನು ಪ್ರಿಫರ್ ಮಾಡ್ತೀನಿ. ಸೊ ಇದೆಲ್ಲ ಸ್ವಲ್ಪ ಹಿಂದೆನೇ ಇಟ್ಕೊಂಡಿರ್ತೀನಿ, ಅಥವಾ ಇದ್ರ ಮೇಲೆ ಬೇರೆ ಕ್ಲಾತ್ಗಳನ್ನ ಕೂಡ ಇಟ್ಕೊತೀನಿ. ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡೋದನ್ನ ಮಾತ್ರ ನಾನು ಮೇಲೆ ಇಟ್ಕೊತೀನಿ, ಯಾಕಂದರೆ ಕೈ ಇಟ್ಟಿದ ತಕ್ಷಣ ಎಲ್ಲರೂ ಅರ್ಜೆಂಟಿಗೆ ಹೋಗ್ಬೇಕಂದ್ರೂ ಸಿಗುತ್ತೆ ಅಂತ. ಈ ಡ್ರೆಸ್ನ ನಾನು ತಂದಾಗಿಂದ ಇದು ಜೀನ್ಸ್ ಟಾಪು. ಸೊ ಒಂದು ದಿನಕ್ಕೂ ಹಾಕಿಲ್ಲ, ಗೊತ್ತಿಲ್ಲ ಯಾವ ಇದಕ್ಕೆ ಹಾಕೊಂತೀನಿ ಅಥವಾ ಎಂದು ಹಾಕೊಂತೀನಿ ಅಂತ. ಹಾಕೊಂಡ್ಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇದು ಯಾವ ಥರ ಇದೆ ಅಂತ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ ನನಗೆ ಇವಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಥವಾ ನಾನು ಹಾಕೊಳಕ್ಕೆ ಹೋಗಲ್ಲ ಅಂದರೆ ಈ ಮನೆ ಹೊರ್ಸಕ್ಕೆ ಹಾಕೊಂಡ್ಬಿಡ್ತೀನಿ ಬೆಸ್ಟ್. ಇದಿಷ್ಟು ಬಟ್ಟೆನ ನಾನು ಅಷ್ಟಾಗಿ ಯೂಸ್ ಮಾಡಲ್ಲ. ಸೊ ಅಲ್ಲಿ ಇಡ್ತೀನಿ, ಸ್ವಲ್ಪ ಅಂದರೆ ಹಿಂದೆ ಇಡ್ತೀನಿ. ಇದೆಲ್ಲ ನಾನು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡೋಕ್ಕೆ ನೋಡ್ತೀನಿ. ಈ ಸೆಕ್ಷನ್ ಫುಲ್ಲು ಟಾಪ್ಸೇ ಇದೆ, ಪ್ಯಾಂಟ್ಸ್ ಎಲ್ಲ ಏನು ಇಲ್ಲಿಟ್ಟಿಲ್ಲ. ಕೆಳಗಡೆ ಎಲ್ಲ ಪ್ಯಾಂಟ್ಸ್ ಇಟ್ಟಿದ್ದೀನಿ. ಇಲ್ಲಿ ಬರೀ ಈ ಕಡೆ ಸ್ವಲ್ಪ ರೇರಾಗಿ ಯೂಸ್ ಮಾಡೋದು, ಇದೆಲ್ಲ ಸ್ವಲ್ಪ ಡೈಲಿ ಯೂಸ್ ಮಾಡೋದು. ಇದು ಮಾಮೂಲಿ ಸ್ವಲ್ಪ ದೊಡ್ಡ ವೇಲ್ಗಳು, ಹಂಗಾಗಿ ನಾನು ಇಲ್ಲೇ ಇಟ್ಟಿದ್ದೀನಿ. ಅಂದರೆ ಅವೇನು ಅಷ್ಟು ನಾನು ಯೂಸ್ ಮಾಡಲ್ಲ, ಸ್ವಲ್ಪ ಎಲ್ಲ ಈಚೆ ಹೋಗ್ಬೇಕಂದ್ರೆ ಅಷ್ಟೇ ಮಾತ್ರ ಇದನ್ನು ಪ್ರಿಫರ್ ಮಾಡ್ತೀನಿ. ಇದು ಚಿಕ್ಕ ವೇಲು ಮತ್ತು ಈ ಜೀನ್ಸ್ ಜಾಕೆಟ್ ಅಂದರೆ ಸೊ ಇಲ್ಲಿ ಇಟ್ಟಿದ್ದೆ, ಯಾಕಂದರೆ ಬೇಗ ಸಿಗುತ್ತೆ ಅಂತ. ನಾವಿರೋ ಕಡೆ ಅಂತೂ ಸಖತ್ತು ಮಳೆ ಗಾಳಿ ಎಲ್ಲ ಶುರು ಆಯಿತು. ಈ ಸಂಜೆ ಆಗ್ತಾ ಆಗ್ತಾ ಫುಲ್ಲು ಬ್ಲ್ಯಾಕು, ಕೆಮ್ಮು, ನೆಗಡಿ ಆಲ್ಮೋಸ್ಟ್ ಎಲ್ಲ ಶುರು ಆಯಿತು. ಒಂದು ಸ್ವಲ್ಪ ಕಾಫಿ ಟೀ ಅಂದರೂ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಈ ಮನೆ ಕೆಲಸ ಎಲ್ಲ ಶುರು ಮಾಡ್ಕೊಂಡೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಇದೆ ಮಳೆ ಎಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ?
ನಾನೊಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಜೋಡಿಸ್ಕೊಂಡು ಬಂದರೆ ನನ್ನ ಮಗಳು ನಂದು ಅಂತ ಹೇಳ್ಬಿಟ್ಟು ಸಾಕ್ಸು ಅವಳದು ಕರ್ಚೀಫ್ಸು ಎಲ್ಲ ಕಿತ್ತು ಎಸಿತಾ ಇದ್ದಾಳೆ. ಈ ಥರ ಚಿಕ್ಕ ಮಕ್ಳಿರೋ ಮನೇಲೇ ಇಷ್ಟು ಅನಿಸುತ್ತೆ. ನಿಮ್ಮನೇಲೆಲ್ಲಾದ್ರೂ ಚಿಕ್ಕ ಮಕ್ಳಿದ್ರೆ ಇದೇ ಥರ ಏನೋ ಮಾಡ್ತಾರಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗಂತೂ ಗೊತ್ತಾಗ್ತಿಲ್ಲ, ನನ್ನ ಮಗಳು ಮಾತ್ರ ಹಿಂಗೇನಾ, ಎಲ್ಲ ಮಕ್ಕಳು ಹಿಂಗೇನಾ? ಒಂದು ಸ್ವಲ್ಪ ಹೊತ್ತು ಫ್ರೀ ಅನ್ನೋದೇ ಇರಲ್ಲ, ಅವಳು ಫುಲ್ಲು ಬ್ಯುಸಿ. ಒಂದೊಂದು ಸಲ ಚೆನ್ನಾಗಿರುತ್ತೆ, ಯಪ್ಪ ನನ್ನ ಮಗಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅನಿಸುತ್ತೆ, ಒಂದೊಂದ್ಸರಿ ಖುಷಿ ಆಗುತ್ತೆ. ಆದರೆ ಈ ಹುಷಾರಿಲ್ಲೋ ಟೈಮ್ನಾಗೆ ಅಥವಾ ಸ್ವಲ್ಪ ಎಲ್ಲ ಮನೆ ಕೆಲಸ ಮಾಡಿ ಸುಸ್ತಾಗಿರೋ ಟೈಮ್ನಾಗೆ ಏನೋ ಈ ಥರ ಮಾಡಿದ್ರೆ ಈ ಕೋಪ ಹೆಂಗೆ ಎತ್ತುತ್ತೆ ಅಂದರೆ ನತ್ತಿಗೆ ಒದಿಯೋಂಗಿಲ್ಲ ಬಡಿಯೋಂಗಿಲ್ಲ, ಸುಮ್ಮನೆ ಇರಬೇಕಷ್ಟೇ ಅಲ್ಲಿ ಕಚ್ಕೊಂಡು. ಆದರೂ ಏನೇ ಅಂದ್ರೂ ಅವ್ರು ಮಾಡೋ ತುಂಟಾಟಗಳು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿ ಅನಿಸುತ್ತಲ್ವ ನಮಗೆಲ್ಲ. ನಾನು ಕೆಲಸ ಮಾಡ್ತಿರುವಾಗ ಈ ಥರ ಬರ್ತಾಳೆ ಮಧ್ಯ ಅಮ್ಮ ಏನು ಮಾಡ್ತಿದ್ಯಾ ಅಂತಾಳೆ. ಅವ್ರು ಮಾತಾಡೋ ತೊದಲು ಮಾತುಗಳು ಯಪ್ಪ ಸಖತ್ ಖುಷಿ ಕೊಡಿಸುತ್ತೆ. ಸೊ ಅವಳ್ತ ಸ್ವಲ್ಪ ತಾಟಾಡ್ಕೊಂಡು ಮತ್ತೆ ನನ್ನ ಕೆಲಸ ಮತ್ತೆ ಶುರು ಮಾಡ್ಕೊಂಡೆ. ಈಗಷ್ಟೇ ಎಲ್ಲ ಮುಗೀತು, ಅಡುಗೆ ಕೂಡ ಎಲ್ಲ ಆಗಿದೆ. ಸೊ ಊಟ ಮಾಡಿ ಕಾಸ್ಬಿಡು, ಒಂದು 10 ನಿಮಿಷ 15 ನಿಮಿಷ ವಾಕ್ ಮಾಡ್ತೀನಿ, ಆಮೇಲೆ ಮಲ್ಕೊತೀನಿ. ಬನ್ನಿ ಊಟ ಮಾಡೋಣ. ಇವತ್ತಿನ ಒಂದು ಊಟ ಹುಳಿಕಾಳು ಸಾಂಬಾರು, ಪಲ್ಯ, ಉಪ್ಪಿನಕಾಯಿ. ಸ್ವಲ್ಪ ತಗೊಳ್ಳಿ. ತಿಂದಿರ್ತಿದ್ದೀನ ತಿನ್ನೋದನ್ನ. ಅನ್ನನಾ ಸೂಪರ್ ಆಯ್ತಾ? ಹೆಂಗೆ ತೋರ್ಸು ಸೂಪರ್ ಅನ್ನೋದು. ಸೂಪರ್. ಸೊ ಎಸ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ದೇವ್ರ ಮನೆ ಒಂದು ಸ್ವಲ್ಪ ಒರೆಸ್ಬಿಟ್ಟಿಡ್ಬೇಕು, ಬೆಳಗ್ಗೆ ಗುರುವಾರ, ಹಾಗಾಗಿ ಅದೊಂಚೂರು ಕೆಲಸ ಇದೆ, ಅದೊಂಚೂರು ಮುಗಿಸ್ಬಿಟ್ಟು ಮಲ್ಕೊಳ್ಳೋದಷ್ಟೇ. 15 ನಿಮಿಷ ವಾಕ್ ಕೂಡ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತಿನ ಒಂದು ವೀಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾವ್ದಾರು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.